ಭಾನುವಾರ ಹೋಗಿ ಕಾನಹಳ್ಳಿ ಕುಳ್ಳನ ಬೆಳಗಿಂದ ಸಾಯಂಕಾಲದವರೆಗೆ ಹುಡುಕಿದ್ದು. ಅಷ್ಟೊತ್ತಿಗೆ ಏನಾಯ್ತು, ಇವತ್ತು ಬೆಳಿಗ್ಗೆ ಹಾಂದಿ ಅಂತ ಒಂದು ಊರಿದೆ, ಅಲ್ಲಿ ಒಂದು ಆನೆ ನಿಂತಿದೆ ಅಂತ ಸುದ್ದಿ ಬಂತು. ನಮ್ಮ ಮಾವುತರುಗಳು ಎಲ್ಲ ಹೋದ್ರು. ಅದ್ರಲ್ಲಿ ಈರಣ್ಣ ಅಂತ ಒಬ್ಬ ಮಾವುತ ಕಡೆ ಇವರು ಒಬ್ರು ಇದಾರೆ, ಮೋಹನ್. ಇವರು ಹೆಜ್ಜೆ ಎಲ್ಲ ನೋಡೋದ್ರಲ್ಲಿ ಭಾರಿ ಹುಷಾರು. ಅದ್ರ ಜೊತೆಗೆ ಒಬ್ಬ ರಂಜನ್ ಅಂತ ಒಬ್ಬ ಹುಡುಗ ಹೋಗ್ತಾನೆ. ಜೊತೆಗೆ ಆಲ್ದೂರು ವಲಯಕ್ಕೆ ಸೇರಿದ್ದು. ಅಲ್ಲಿ ಹೋದಾಗ ಅದು ಕಾನಹಳ್ಳಿ ಕುಳ್ಳ ಅಂತ ಗೊತ್ತಾಗ್ತದೆ. ಇದ್ದಕ್ಕಿದ್ದಂಗೆ ಕಾನಹಳ್ಳಿ ಕುಳ್ಳ ಅಟ್ಯಾಕ್ ಮಾಡಕ್ ಬರ್ತಾನೆ ಬೆಳಿಗ್ಗೆ. ಅದು ಇವರು ಬದುಕಿರೋದೇ ಹೆಚ್ಚು. ಇವರು ಓಡ್ತಾರೆ. ಅಲ್ಲೊಬ್ಬ ರಂಜನ್ ಅನ್ನೋ ಹುಡುಗನ 200 ಮೀಟರ್ ದೂರ ಟಿಸ್ಕೊಂಡ್ ಈರಣ್ಣ ಮಹಾನ್ ಹುಷಾರು. ಈರಣ್ಣ ನಡ್ಕ ಹೋಗ್ತಾ ಇದ್ರೆ ಒಂದು ಚಿಕ್ಕ ಶಬ್ದನೂ ಆಗಲ್ಲ. ಆ ತರ ಕಾಡೊಳಗೆ ನಡೆಯ ಈರಣ್ಣನು ಓಡೋಗಿ ಎಲ್ಲೋ ಒಂದು ಕಾಫಿ ಗಿಡ ಸ್ಥಳದಲ್ಲಿ ಮಲಕೆದ್ದು ತಪ್ಪಿಸ್ಕೊಂಡು ಓಡಿ ಬಂದ್ಬಿಡ್ತಾರೆ ಓಡಕ್ಕಾಗ್ದಲೆ. ಆಮೇಲೆ ನಮ್ಗೆಲ್ಲ ಸುದ್ದಿ ಬಂತು, ನಾವು ಎಲ್ಲ ಹೋದು ಎಲ್ಲ ಆಯ್ತು. ಅಲ್ಲಿಂದ ಎಲ್ಲ ಅಟ್ಟೆ ಹಚ್ಚಿ ಒಂದ್ ಕಡೆ ಹೋಗಿ ಮಲಗಿರ್ತದೆ. ಡಾಕ್ಟರ್ಗಳಿಲ್ಲ. ಅವರು ಚಟಿಯಪ್ಪ ಡಾಕ್ಟ್ರು ಮತ್ತೆ ರಂಜನ್ ಊರಿಗೆ ಹೋಗ್ಬಿಟ್ರು. ಯಾವ ಡಾಕ್ಟ್ರು ಇಲ್ಲ, ಏನು ಇಲ್ಲ. ಆನೆ ನಮ್ಮಲ್ಲಿಂದ 100-200 ಮೀಟರ್ ದೂರದಲ್ಲಿ ಆನೆ ಇದೆ. ಇಡೀ ಸುತ್ತಮುತ್ತ ಎಲ್ಲ ETF ಹುಡುಗರಿದ್ದಾರೆ. ನಾವು ಎಲ್ಲ ಸುತ್ತ ಬಂದು. ಆದ್ರೆ ಒಂದು ಸರ್, ಈ ಸರಿ ಯಾಕೆ ಇಷ್ಟ ಇಲ್ಲ ಈ ರೀತಿ ಮಾಡ್ಕೊಂಡಿದ್ರು? ಚಿಕ್ಕಮಗಳೂರು ಜಿಲ್ಲೆಗೆ ಬಂದು ಹಾಸನ DFO ಆನೆ ಹಿಡಿಯಕ್ಕೆ ಅವರು ಉಸ್ತುವಾರಿಯಲ್ಲಿ ಬಂದಿದ್ದು ತಪ್ಪು. ಇಲ್ಲಿ ಏನೋ ಒಳಗ್ ನಡೀತಾ ಇದೆ. ಆಮೇಲೆ ನಿನ್ನೆ ನಮ್ಮ 2 ಡಾಕ್ಟರ್ಗಳು, ಒಬ್ಬ ಡಾಕ್ಟ್ರು ಒಬ್ಬ ಶಾಪ್ ಇದ್ದಕ್ಕಿದ್ದಂಗೆ ಯಾಕೆ ಹೋದ್ರು? ಯಾವ್ದಾರು ಚಿಕ್ಕಮಗಳೂರವರಿಗೆ ಕೊಟ್ಟಿದ್ರಿ. ಹಿಂದೆಲ್ಲ ಚಿಕ್ಕಮಗಳೂರವರು ಸುಮಾರು ಆನೆ ಹಿಡಿದು ನಾವು ಹೋಗಿ ಅವ್ರ ಜೊತೆನೆ ಏಕಲವ್ಯನೇ ಹಿಡಿಲಿಲ್ವಾ? ಆಮೇಲೆ ಆ ಕುಂದೂರಲ್ಲಿ ಈಗಿನ DFO ಅವರ ನೇತೃತ್ವದಲ್ಲಿ ಸುಮಾರು 5-6 ಆನೆ ಹಿಡಿಲಿಲ್ವಾ? ಯಾಕೆ ಈ ಹಾಸನದ ಅಲ್ಲಿಗೆ ಉಸ್ತುವಾರಿ ಕೊಟ್ಟಿದ್ದು? ಅಲ್ಲಿ 2 ಡಿವೈಡ್ ಆಯ್ತು, ಚಿಕ್ಕಮಗಳೂರು ಡಿಸ್ಟಿಕ್ನವರು ಹಾಸನ ಡಿಸ್ಟಿಕ್ನವರು ಅಂತ. ಅದ್ರ ಮಧ್ಯದಲ್ಲಿ ನಮ್ಮ ಚಟ್ಟಿಯಪ್ಪನ ಮತ್ತೆ ಅಂತಾರನ್ನ ಇವರು ಸರಿಯಾಗಿ ಗಮನಿಸಲಿಲ್ಲ. ಅವರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಲ್ಲ. ಯಾವ್ದೋ ಒಂದು ಗೆಸ್ಟ್ ಹೌಸಿಗೆ ತಗೊಂಡೋಗಿ ಹಾಕಿರೋ. ಅಲ್ಲಿ ನಾನು 11 ಗಂಟೆಗೆ ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿದೆ. ರಂಜನ್ ಎಲ್ಲಿದ್ದೀರಿ ಸರ್? ಎಲ್ಲಿದ್ದೀರಿ? ಇವ್ರೆ ಚಟಿಯಪ್ಪ ಡಾಕ್ಟರ್ ಎಲ್ಲಿದ್ದಾರೆ? ಆನೆ ತಂದು ಇದ್ ಮಾಡಿದೀವಿ, ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾ ಇದೆ. ಇವತ್ತು ತಪ್ಪಿಸ್ಕೊಂಡ್ರೆ ಇನ್ನು ಅದನ್ನ ಜೀವನದಲ್ಲಿ ಹಿಡಿಯಕ್ಕಾಗಲ್ಲ. ಜೊತೆಗೆ ಇನ್ನು ಅದು ನಮ್ಮ ಸಕಲೇಶ್ವರ ಭಾಗಕ್ಕೆ ಇಲ್ಲ ಬೇಲೂರು ಭಾಗಕ್ಕೆ ಹೋಗೋದ್ರೊಳಗೆ ಯಾರನ್ನಾರ ಕೊಲ್ಲುತ್ತೆ. 11:30 ಟೆಂಪಲ್ ಇದ್ದಾಗ ಅವರಿಗೆ ಯಾರೋ ಫೋನ್ ಮಾಡ್ತಾರೆ ಇಲ್ಲಿಂದ, ನೀವು ಅರ್ಜೆಂಟ್ ಬರ್ಬೇಕು ಅಂತ. ಇಲ್ಲಿಂದ ಊಟ ಇಲ್ದಲೆ ಆ ಮನುಷ್ಯ ಬಂದು ಆನೆ ಮೇಲೆ ಕುತ್ಕೊಂಡು 4:45 ಆನೆ ದಾಟ್ ಮಾಡ್ತಾರೆ. ನೋಡಿ ಅವ್ರನ್ನ ಹೇಗೆ ಉಪಯೋಗಿಸ್ಕೊಂತಾರೆ ಅಂದ್ರೆ, ಸರಿ ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಿದ್ರೆ ಅವ್ರು ಹೋಗ್ತಿರ್ಲಿಲ್ಲ. ಒಂದು. ಎರಡನೇದು, ಹೋಗ್ಲಿ ಬೆಳಿಗ್ಗೆ ಇಲ್ಲಿಂದ ಜೀಪ್ ಕಳಿಸ್ಬೋದಿತ್ತು. ಇದು 9 ಗಂಟೆಗೆ ಆನೆ ಟ್ರ್ಯಾಕ್ ಮಾಡಾಯ್ತು. ಅವ್ರು 11:30 ಅಲ್ಲಿಂದ ಕರೆಸಿ, ದುಬಾರಿಯಿಂದ ಕರೆಸಿ. ಆದ್ರೂ ಅವ್ರು ನೋಡಿ ಬಂದು ಏಕಲವ್ಯನ ಮೇಲೆ ಹತ್ತಿ ಹೋಗಿ ಹೊಡೆದು ತೆಡಗಿರಲ್ಲ. ಆಮೇಲೆ ಏನಾಯ್ತು, ಇಲ್ಲಿ ಅಲ್ಲಿಂದಲೂ ಇದ್ದ 2 ಆನೆಗಳನ್ನ ಒಡೂರಲ್ಲಿ ಇದ್ದವನ್ನ ಕರ್ಸ್ಕೊಂಡ್ರು. ಅವತ್ತು ಇಲ್ಲೊಂದು ಫೈಟ್ ಆದ್ಮೇಲೆ ಅಲ್ಲಿ ಆದ್ರೆ ಇದು ಮೊದ್ಲೇ ಹುಚ್ಚಾನೆ ಅಷ್ಟೇ ಅಲ್ಲ, ಒಂದು ಆನೆಗಳಲ್ಲಿ ಈ 14, 15, 16, 18 ವರ್ಷದ ಆನೆಗಳು ಭಾರಿ ಸ್ಪೀಡ್ ಬರ್ತವೆ ಕಾಡೊಳಗೆ ಕಾಪಿ ತಪ್ಪಲ್ಲಿ. ಯಾಕಂದ್ರೆ ಕೋರೆಗಳು ಉದ್ದ ಇರಲ್ಲ, ಅವು ಕುಳ್ಳ ಬೇರೆ ಇರ್ತಾವಲ್ಲ, ಅಂದ್ರೆ ಎತ್ತರ ಇರಲ್ಲ ಅಲ್ಲ. ದೊಡ್ಡ ಸಲಗ ಅಷ್ಟು ಸ್ಪೀಡಲ್ಲಿ ಬರಲ್ಲ. ಸಲಗಿಗೆ ಇನ್ನೊಂದು ಹೆದರಿಕೆ. ಗಂಡಾನೆಗಳಿಗೆ ಸಲಗ ಆನೆಗಳಿಗೆ ಒಂದು ಹೆದರಿಕೆ ಇರುತ್ತೆ. ಅವು ಕೋರೆಗಳನ್ನ ಭಾರಿ ಕೇರ್ ಮಾಡ್ತವೆ. ಎಲ್ಲಾರ ಮರಕ್ಕೆ ತಗಲಿ ಮುರಿದೋದ್ರೆ ಅಂತ ಹೇಳಿ ಅವು ಸ್ಪೀಡು ಕಡಿಮೆ, ಮರಗಳನ್ನೆಲ್ಲ ತಪ್ಪಿಸಿ ಬರಕ್ಕೆ. ಆದ್ರೆ ಈ ಆನೆಗಳು ಆಗಲ್ಲ. ಏನಾದ ಹೊಟ್ಟೆ ಗುದ್ದಿರಿ ನಮ್ ಬೆನ್ನಲ್ಲೇ ಕೋರೆಗಳು ಹೊರಡೋದು, ಆ ತರ ಕೋರೆ ಅದಕ್ಕೆ. ಮತ್ತೆ ಇದು ಮೊದ್ಲೇ ತರ್ಲೆ ಆನೆ ಅಲ್ಲ, ಇದ್ರ ಕೋರೆಗಳನ್ನೆಲ್ಲ ತೆಗೆದು ಕಲ್ಲಿಗೆ ಮರಕ್ಕೆ ಎಲ್ಲ ತಿಕ್ಕಿ ಬೆಳ್ಳು ಮಾಡಿ ಚೂಪು ಮಾಡ್ಕೊಂಡಿತ್ತು. ನಾನು ಇವತ್ತು ನೋಡಿದ್ನಲ್ಲ. ಅದನ್ನೇನ ನಾವು ಗುದ್ದಿದ್ರೆ, ನಮ್ಮ ಹೊಟ್ಟೆ ಗುದ್ದಿದ್ರೆ ನಮ್ ಬೆನ್ನಲ್ಲೇ ಅದರ ಕೋರೆಗಳು ಹೊರಡ್ತವೆ. ಆಮೇಲೆ ಇಷ್ಟೊತ್ತಿಗೆ ಬರ್ತಾರೆ, ಇಷ್ಟೊತ್ತಿಗೆ ಡಾಕ್ಟರ್ ಬರ್ತಾರೆ, ಮೈಸೂರಿಂದ ಬರ್ತಾರೆ ಅಂತ. ಆಯ್ತು ಟೈಮ್ ಯಾರನ್ನು ಕಾಯಲ್ಲ, ಸಮಯ ಯಾರನ್ನು ಕಾಯಲ್ಲ. ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು ಸಮಯ. 3:30 ಗಂಟೆ ಯಾವಾಗ ಆನೆಗಳು ನಿದ್ದೆಯಿಂದ ಇದ್ದು ಹೊರಡ ಟೈಮಿಗೆ ಕರೆಕ್ಟ್ ಆಗಿ ಆನೆ ಅಲ್ಲಿ ಸುತ್ತಮುತ್ತ
ಇದ್ದ ETF ಹುಡುಗರು ಫಾರೆಸ್ಟರ್ಗಳು ಒಂದು 50-60 ಜನ ಕಣ್ತಪ್ಪಿಸಿ ಹೈವೇ ದಾಟಿ ಅಲ್ಲಿಂದ ಲೆಫ್ಟಿಗೆ ಹೋಗಿ ಮತ್ತೊಂದು ಭಾಗಕ್ಕೆ ಹೋಯ್ತು. ಅಷ್ಟೊತ್ತಿಗೆ ನಾವು ಓಡೋಗಿ ಇದು ಮಾಡಿ ನೋಡ್ಬೇಕಾದ್ರೆ ಒಂದ್ ಕಡೆ ಆನೆ ನಿಂತಿತ್ತು, ಒಂದು ಅಡಿಕೆ ತೋಟದಲ್ಲಿ ನಿಂತು. ಅದ್ರದ್ದು ಅದಕ್ಕಾಗ್ಲೇ ಸಿಗ್ನಲ್ ಬಂದಾಗಿತ್ತು, ಯಾಕೆಂದ್ರೆ ಬೀಟಮ್ಮ ಅಜ್ಜಿ ಕಡೆಯಿಂದ ನಾವ್ ಇಂತಲ್ಲಿದೀವಿ ಅಂತ. ಆ ಜಾಗಕ್ಕೆ ಹೋಗಕ್ಕೆ ಇದಕ್ಕೆ ಆ ರೋಡು ಹೈವೇ ದಾಟ್ಬೇಕಿತ್ತು, ಕುಣೂರು ಮೂಡಿಗೆರೆ ಹೈವೇನ. ಅಷ್ಟೊತ್ತಿಗೆ 4:30 ಆಯ್ತು. 4:45 ಗಂಟೆ ಮೇಲೆ ಆಮೇಲೆ ಅಷ್ಟೊತ್ತಿಗೆ ರಂಜನ್ ಮತ್ತೆ ನಮ್ಮ ಮೈಸೂರಿಂದ ಒಬ್ರು ವೈಲ್ಡ್ ಲೈಫ್ ಡಾಕ್ಟ್ರು ಇಬ್ರು ಬಂದ್ರು. ಅರ್ಜೆಂಟ್ ಲಾರಿ ಅದೇನಾಯ್ತು, ಬಂದು ಹೈವೇ ಸೈಡಿಗೆ ಬಂದು ನಿಂತ್ಕೊಂಡ್ಬಿಟ್ಟು ಅದಕ್ಕೆ ಈ 2 ಕಡೆಯಿಂದ ದಾಳಿ ಮಾಡಕ್ ಒಂದು ಪ್ಲಾನ್ ಮಾಡಿ, ಆ ಕಡೆಯಿಂದ ನಾನು ಈ ಕಡೆಯಿಂದ 2 ಆನೆ ತಗೊಂಡು ಧನಂಜಯ ಇನ್ನೊಂದು ಮಹೇಂದ್ರ ತಗೊಂಡು ನಾನು ಈ ಕಡೆಯಿಂದ ಹೈವೇ ಕಡೆಯಿಂದ ಹೊರಟೆ. ಆ ಕಡೆಯಿಂದ ಇವರು ರಂಜನ್ ಒಂದು ಏಕಲವ್ಯನ ಮೇಲೆ ಕುತ್ಕೊಂಡು ಇನ್ನೊಂದು ಆನೆ ಬಂದ್ರು. ಅಷ್ಟೊತ್ತಿಗೆ ಏನಾಯ್ತು, ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಇವ್ರು ಬಂದು ಡಾಟ್ ಮಾಡಿದ್ರು. ರಂಜನ್ ಆನೆ ಓಡಕ್ ಶುರು ಮಾಡ್ತಾ. ಅಂದ್ರೆ ಮತ್ತೆ ಇಲ್ಲಿ ಇಂತ ಆನೆ ಹಿಡಿಯೋದು, ಇಷ್ಟು ಒಂದು ಯಾವುದೇ ವ್ಯವಸ್ಥೆ ಇಲ್ದಲೆ, ಡಾಕ್ಟರ್ ಇಲ್ದಲೆ, ಮೆಡಿಸನ್ ಇಲ್ದಲೆ ಆನೆ ಹಿಡಿಯೋ ಕಾರ್ಯಕ್ರಮ ನನ್ನ ಜೀವನದಲ್ಲಿ, ನನ್ನ 25 ವರ್ಷದ ಆನೆ ಹಿಡಿಯೋ ನಾನು ನೋಡ್ಲೇ ಇಲ್ಲ. ಫಸ್ಟ್ ಆನೆ ಸೈಟ್ ಆಯ್ತು, ಡಾಕ್ಟರ್ ಇಲ್ಲ. ಆನೆ ಅದು ಮೊದ್ಲೇ ಅದು ತರ್ಲೆ ಆನೆ. ಅದಕ್ಕಿಂತ ಮೊದ್ಲು ನಮ್ಮ ಹುಡುಗರನ್ನೆಲ್ಲ ಮತ್ತೆ ಅಟ್ಟಾಡಿಸ್ತು. ಎಲ್ಲ ಓಡೋಗಿ ಮರ ಹತ್ತಿ, ಕೆಲವರೆಲ್ಲ ಹೋಗಿ ಎಲ್ಲೆಲ್ಲ ಓಡಿದ್ರು. ಇದಕ್ಕೊಂಥರ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಅಂದ್ರೆ ಇದಕ್ಕೆ ಬಾರಿ ಖುಷಿ. ಆಮೇಲೆ ಏನಾಯ್ತು, ಆನೆ ಫಾಲೋ ಮಾಡಕ್ ಶುರು ಮಾಡಿದ್ವು. ನಾವು ಓದು ನಾನು ಆನೆ ಹಿಂದಿದ್ದೆ, ನಮ್ ಕಡೆ ಹುಡುಗರು ಇದ್ರು. ಆನೆಗಳು ಆ ಕೆಸರು ಒಳಗೆಲ್ಲ ಓಡಿದ್ವು. ಅಷ್ಟೊತ್ತಿಗೆ ನಮ್ಗಿಂತ ಇವರು ಏಕಲವ್ಯನಿಂದ ಅದನ್ನ ಫಾಲೋ ಮಾಡಕ್ ಶುರು ಮಾಡಿದ್ರು. ಸುಮಾರು 1.5 ಕಿಲೋಮೀಟರ್ ದೂರ ಓಡಿ ಮತ್ತೆ ಹೈವೇನ 2 ಸರಿ ದಾಟಿ ಅಲ್ಲಿ ಹೋಗಿ ಒಂದ್ ಕಡೆ ನಿಂತಿತ್ತು. ಎಲ್ಲ ಹೋಗಿ ಕವರ್ ಮಾಡಿದ್ವು. ಆನೆಗೇನು ವೇಲದಿನ್ ಹೊಡೆದ್ರಿಂದ ಆನೆ ಏನು ಬೀಳ್ತಿರ್ಲಿಲ್ಲ, ಅಲ್ಲಿ ತರಲೆ ಮಾಡ್ತಿತ್ತು. ಜೊತೆಗೆ ಫಸ್ಟ್ ಹಾಕ್ ಮಾಡಿದಾಗ ಏಕಲವ್ಯನ ಮೇಲೆ ಹೋಯ್ತು ಇದು ಫೈಟ್ ಮಾಡಕ್ಕೆ. ಏಕಲವ್ಯನ ಹತ್ರಕ್ಕೆ ಹೋಗಿ ಒಂದು 20 ಅಡಿ ದೂರದಲ್ಲಿ ಏಕಲವ್ಯನೇ ಮುಖ ನೋಡಿ ಅಲ್ಲಿಂದ ಓಡ ಶುರು ಮಾಡ್ತು. ಇನ್ ನನ್ ಕೈಯಲ್ಲಿ ಆಗಲ್ಲ ಇದ್ರ ಹತ್ರ ಫೈಟ್ ಮಾಡಕ್ಕೆ ಅಂತ. ಅದು ನೋಡ್ತದಲ್ಲ ನನ್ ಕೈಯಲ್ಲಿ ಆಗುತ್ತಾ ಇಲ್ಲ ಅಂತ. ಆಮೇಲೆ ಹೋಗಿ ಎಲ್ಲ ಕಡೆ ಇತ್ತು. ಅಲ್ಲಿ ಹೋಗಿ 3, 4, 5, 6 ಆನೆಗಳು ಸುತ್ತುವರಿಸಿ ಅದು ಕಾಲಿಗೆಲ್ಲ ಹಗ್ಗ ಕಟ್ಟಿ, ಆಮೇಲೆ ಅಲ್ಲೂ ಒಂದ್ ಸ್ವಲ್ಪ ಕಿತಪತಿ ಮಾಡ್ತು. ಆಮೇಲೆ ಅಷ್ಟೊತ್ತಿಗೆ ಏಕಲವ್ಯನೇನ ಒಂದೇಟು ಬಿಡ್ದು ಬಾಯಿ ಮುಚ್ಕೊಂಡು ಸುಮ್ಮನೆ ಇತ್ತು. ಅಷ್ಟವರೆಗೂ ಒಂಥರ ಅದು ಇದು ಶೋ ಮಾಡೋದಿತ್ತು. ಯಾವಾಗ ಹೊಡೆದಕ್ಕೂಳೆ ಇದು ಹೆದರಿಕೆ ಶುರುವಾಯ್ತು. ಆಮೇಲೆ ಲಾರಿಗೆ ಹತ್ತಿ ಅದಕ್ಕೆ ಒಂದು ಕಲರ್ ಹಾಕಿ ಭದ್ರಕ್ ಬಿಡೋದು ಅಂತ. ಅಲ್ಲಿಗೆ ಭದ್ರಕ್ ಬಿಡಕ್ಕೆ ಹತ್ರ ಅದು ಭದ್ರ. ಆದ್ರೆ 2 ತಿಂಗಳು ಲೆಕ್ಕ ಹಾಕಿ ಇಟ್ಕೊಂಡಿರಿ. ಭದ್ರಕ್ ಬಿಟ್ಟಿದ್ರೆ ಮತ್ತೆ ಕಾನಹಳ್ಳಿ ಕೂಡ ವಾಪಸ್ ಮತ್ತೆ ಕಾನಹಳ್ಳಿಗೆ ಬರ್ತಾನೆ, ಇಲ್ಲ ಸಕಲೇಶ್ಪುರಕ್ಕೆ ಬರ್ತಾನೆ ಆಗ್ಬೋದು. ಯಾಕಂದ್ರೆ ಈ ಕಾನಹಳ್ಳಿ ಕುಳ್ಳ ಕಳೆದ ವರ್ಷ ಒಬ್ಬನೇ ಹೋಗಿ ಮುತ್ತೋಡಿ ಫಾರೆಸ್ಟ್ ವರೆಗೂ ಹೋಗಿ ಬಂದಿದ್ದ. ಮುತ್ತೋಡಿ ಫಾರೆಸ್ಟಿಗೂ ಭದ್ರಕ್ಕೂ ಕಲೆಕ್ಷನ್ ಉಂಟು. ಹಾಗಾಗಿ ವಾಪಸ್ ಬರ್ಬೋದ ಏನ. ವಾಪಸ್ ಬಂದ್ರು ಮಾತ್ರ ಇನ್ನೂ ರಾಂಗ್ ಆಗ್ತಾನೆ, ಇನ್ನೂ ಮನುಷ್ಯರ ಮೇಲೆ ದ್ವೇಷ ಸಾಧಿಸ್ತಾನೆ. ಅದು ಪ್ರತಿಯೊಂದು ಏನಂದ್ರೆ ದೇಹಕ್ಕೆ ಪೆಟ್ಟಾದ್ರೆ, ಗಾಯ ಆದ್ರೆ ಅದು ವಾಸಿ ಆಗ್ತದೆ. ಮನಸ್ಸಿಗೆ ನೋವಾದಾಗ ಅದು ಕ್ರಮೇಣ ದ್ವೇಷ ಆಗಿ ಲಾಸ್ಟಿಗೆ ಆನೆಗೆ ಹುಟ್ಟು ಗುಣನೇ ಇದೆ, ದ್ವೇಷ ಸಾಧಿಸೋದು ಇಲ್ಲ ಪ್ರತಿಕಾರ ತೀರ್ಸೋದು. ಇದು ಮತ್ತೆ ಇನ್ನೊಂದ್ 2 ತಿಂಗಳಿಗೆ ಬಂದು ಮತ್ತೆ ಎಲ್ಲರನ್ನು ಕೊಲ್ಲಕ್ ಶುರು ಮಾಡ್ತದೋ ಏನೋ ನೋಡ್ಬೇಕು. ಅಂತೂ ಕಾನಹಳ್ಳಿ ಕುಳ್ಳನ ಅದಕ್ಕಿಂತ ಒಂದ್ 3-4 ವರ್ಷದ ಇನ್ನೊಬ್ಬ ಈಗಾಗ್ಲೇ ರೆಡಿ ಆಗಿದ್ದಾನೆ ಕಾನಹಳ್ಳಿ ಭಾಗದಲ್ಲಿ. ಕಾನಹಳ್ಳಿ ಇದು ಬೇಲೂರು ಭಾಗ, ಚೀಕನಹಳ್ಳಿ, ಇನ್ನು ಈ ಕಡೆ ಭಾಗದಲ್ಲಿ ಸಕಲೇಶ್ಪುರ ಈ ಭಾಗದಲ್ಲಿ ಇವನ್ ಸಂಚಾರ. ಇವನಿಗೊಂದು 8-10 ವರ್ಷ ವಯಸ್ಸಿರ್ಬೋದು. ಈಗ ಮನೆ ಒಳಗೆ ಬರೋದು, ಹೋಮ್ ಸ್ಟೇಗಳಿಗೆಲ್ಲ ನುಗ್ಗೋದು, ಆಮೇಲೆ ಎಲ್ಲರದ್ದು ಯಾರು ರೋಡ್ ಅಲ್ಲಿ ವೆಹಿಕಲ್ ನಿಲ್ಸಿದ್ರೆ ಮನೆ ಮುಂದ್ಗಡೆ ರಿವರ್ಸಿಗೆ ದೂಕಿ ಹೋಗೋದು, ಮತ್ತೆ ಫ್ರಂಟ್ ಇಂದ ದೂಕೋದು, ಅದು ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಶುರುವಾಗೇನೆ. ಆಮೇಲೆ ಏನಾಯ್ತು, ದುಬಾರಲ್ಲಿ ದೇವ್ರ ಪೂಜೆ ಅಂತೆ, ಆನೆನೂ ನಿಲ್ಸ್ಕೊಂಡ್ ಪೂಜೆ ಮಾಡ್ತಾರಂತೆ. ನಾಳೆಯಿಂದ ಶುರು ಆಗ್ತದಂತೆ. ನಾಡ್ದು ಲಾಸ್ಟ್ ಪೂಜೆ ಅಂತೆ ದುಬಾರೆ ಕಾಡೊಳಗೆ. ನಮ್ಮನ್ನೆಲ್ಲ ಮಾವತರು ಕರೆದ್ರು, ಬನ್ನಿ ಸಾರ್ ನಾನು ಆಯ್ತಪ್ಪ ನಿಮ್ ದೇವರಿಗೆ ನನ್ ಕಡೆಯಿಂದ ಒಂದ್ ಕಾಣಿಕೆ ಹಾಕಿ ಅಂತ ನಾನು ಒಂದ್ ಸ್ವಲ್ಪ ದುಡ್ಡು ಕೊಟ್ಟೆ. ಹಾಗಾಗಿ ಅವರು ಇವತ್ತೆಲ್ಲಾರ ಆನೆ ಸಿಕ್ಲಿಲ್ಲ ಅಂದ್ರೆ ಅವ್ರೇ ನಾಳೆ ಇವ್ರು ಯಾರ ಮಾತು ಕೇಳ್ತಿರ್ಲಿಲ್ಲ. ಆನೆ ಹಚ್ಚಿ ತಗೊಂಡು ಈಗ ದುಬಾರಿಗೆ ಹೋಗ್ತಿದ್ರು. ಇದನ್ನ ಹಿಡ್ದಿದ್ದಕ್ಕೆ
ನಮ್ಮ ಮಾವತರುಗಳಿಗೆ ಎಲ್ಲರಿಗೂ ಭಾರಿ ಖುಷಿ. ಇನ್ ನಾಳೆ ನಾಡ್ದು ಎಲ್ಲ ಹಬ್ಬ ಖುಷಿ ಪಡ್ತಾರೆ. ಸರ್, ಒಟ್ಟು ಎಷ್ಟು ದಿವಸದಿಂದ ಕಾರ್ಯಾಚರಣೆ ನಡೀತಾ ಇದೆ ಸರ್ ಇದು? ಇದು ಮೂರನೇ ಆನೆ ಹಿಡಿತಾ ಇರೋದು. ಅದು ನಮ್ಮ ಸಕಲೇಶ್ಪುರ ವಡೂರು ಭಾಗಕ್ಕೆ ಈ ಸತಿ ಕ್ಯಾಂಪ್ ಕೊಟ್ರು. ಬೇಲೂರ್ ಕಡೆಗೆ ಕೊಡ್ತಾ ಇದ್ರಲ್ಲ, ಈ ಸತಿ ನಮ್ಮ ಸಕಲೇಶ್ಪುರ ಕೊಟ್ರು. ಸಕಲೇಶ್ಪುರ ಭಾಗದಲ್ಲಿ ಒಬ್ಬನ್ ಸಾಯಿಸ್ತಲ್ಲ, ಆವಾಗ ಅಲ್ಲೊಂದು ಆನೆ ಹಿಡಿದು ರೇಡಿಯೋ ಕಾಲರ್ ಹಾಕಿದ ಆನೆನೇ. ಅದು ಬೀಟಮ್ಮ 2 ಟೀಮು ಮತ್ತೆ ಜೊತೆಗೆ ಓಲ್ಡ್ ಬೆಲ್ಟ್ ಸೇರ್ಕೊಂಡು ಇದ್ದ ಟೀಮ್ ನಲ್ಲಿ ಒಬ್ಬ ಹುಡುಗನ್ ಸಾಯಿಸ್ತದೆ. ಆವಾಗ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಅವ್ರ ಮನೆಗೂ ಒಂದು ಭೇಟಿ ಕೊಟ್ಟು ಆಮೇಲೆ ಆನೆ ಹಿಡಿಯಕ್ಕೆ ಆನೆ ಕಳಿಸ್ತಾರೆ. ಒಂದ್ ಆನೆ ಹಿಡಿತದೆ. ಅದಾದ್ಮೇಲೆ ಆಲೂರು ಭಾಗದಲ್ಲಿ, ಆಲೂರು ಭಾಗದಲ್ಲಿ ಒಂದು ಅಡ್ಕ ಬಡ್ಕ ಅಂತ ಒಂದು ಮೇಲೆ ಕೆಳಗೆ ಇದ್ದು ಆನೆನೆ ಹಿಡಿದು, ಅದು ಸುಮಾರು ಒಂದು 22-28 ವರ್ಷದ್ದು. ಅದ್ರ ಕೋರೆ ಮೇಲೆ ಒಂದ್ ಕೆಳಗಿತ್ತು. ಅದು ಪ್ರಕೃತಿ ಆ ಆನೆಗೆ, ಕೆಲವು ಆನೆಗೆ ಅದನ್ನ ವರದಾನ ಕೊಡ್ತವೆ. ಯಾಕೆ ಗೊತ್ತಾ, ಒಂದು ಕೋರೆಯಲ್ಲಿ ಎದುರಾನೆಗೆ ಅಟ್ಯಾಕ್ ಮಾಡಕ್ಕೆ, ಇನ್ನೊಂದು ಕೋರೆಯಲ್ಲಿ ಎದುರಾನೆನ ನಿಲ್ಲಿಸ್ಕೊಳಕ್ಕೆ. ಆ ತರ ಅದು ಪ್ರಕೃತಿ ಒಂದು ಕೆಲವು ಆನೆಗಳಿಗೆ ಕೋರೆಗಳನ್ನ ಕೊಟ್ಟಿರುತ್ತದೆ. ಅದಕ್ಕೆ ಅಡ್ಕ ಬಡ್ಕ ಅಂತ ನಮ್ಮವ್ರ ಹೆಸರಿಟ್ರು, ಅಂದ್ರೆ ಮೇಲೆ ಕೆಳಗೆ ಅಂತ. ಅದಾದ್ಮೇಲೆ ಅಷ್ಟೊತ್ತಿಗೆ ಏನಾಗ್ತದೆ, ನಮ್ಮ ಒರಿಜಿನಲ್ ಬೀಟಮ್ಮ ಅವ್ರ ಕಡೆ ಒಂದು 22 ಜನ ಕರ್ಕೊಂಡು, ಈಗ ಯಾಕೆ ಮನುಷ್ಯರು ಒಂದು ಪ್ಲೇಸ್ ಅಲ್ಲಿ ಇದ್ದು ಒಂದೇ ಕಡೆ ಇದ್ದಾಗ ಎಲ್ಲಾರ ಪಿಕ್ನಿಕ್ ಹೋಗೋದು, ಅವರೆಲ್ಲ ಪೆಹಲ್ಗಾಮಿಗೆ ಹೋಗ್ಲಿಲ್ವಾ ಇಲ್ಲಿ ಕರ್ನಾಟಕದಿಂದ? ಹಾಗೆ ಆಲ್ದೂರು ವಲಯ 3,500 ಅಡಿ ಹತ್ರ ಇರೋದು. ಈ ಟೈಮಲ್ಲಿ ಅಲ್ಲಿ ಭಾರಿ ತಂಪು, ಇಲ್ಲಿ ಸೆಕೆ ಜಾಸ್ತಿ. ಅದಕ್ಕೆ ಒಂದು ಆನೆ ವಿಹಾರ ಅಂತ ಹೇಳ್ಬೋದು ನಾವು, ಇಲ್ಲ ಆನೆ ಪಿಕ್ನಿಕ್ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಮಹಾ ವಲಸೆ ಅಂತ ಹೇಳ್ಬೋದು. ಅಲ್ಲಿಗೆ ಹೋಗ್ತಾರೆ ಕೂಡ. ಆನೆ ಓಡ್ಸಕ್ಕೆ ಅಂತ ಇಲ್ಲಿಂದ 4 ಆನೆ ತಗೊಂಡೋಗಿ ಇಲ್ಲಿ ಕಂಜನ್ ಇನ್ನೊಂದು ಆನೆ ಇಲ್ಲಿ ಬಿಟ್ಟು ಹೋಗ್ತಾರೆ. ಆಮೇಲೆ ಮುಂದೆ ನಡೆದಿದ್ದು ಆನೆಗಳನ್ನ ಆ ಬಿಸಿಲಲ್ಲಿ 12 ಕಿಲೋಮೀಟರ್ ನಡೆಸಿರು ಟಾರ್ ರೋಡ್ ಅಲ್ಲಿ. ಆಮೇಲೆ ಅಷ್ಟೊತ್ತಿಗೆ ಇವನು ಮೂಡಿಗೆರೆ ತಾಲೂಕಿಗೆ ಎಂಟ್ರಿ ಕೊಟ್ಟ. ರಾತ್ರಿ ಎಲ್ಲ ಮೂಡಿಗೆರೆ ಟೌನ್ ಒಳಗೆ ನುಗ್ಗಿ ರಾತ್ರಿ ಅಲ್ಲಿ ಇದ್ದರ್ನೆಲ್ಲ ಹೊಟ್ಟೆ ಆಡಿಸ್ತಾನೆ. ಇದೊಂದು ನೋಡಿ, ಗೆರಿಲ್ಲಾ ವಾರ್ ಅಂತ ಹೇಳ್ತಾರಲ್ಲ, ಗೆರಿಲ್ಲಾ ವಾರ್. ಇದು ಗೆರಿಲ್ಲಾ ವಾರೇ ಮಾಡ್ತಿದ್ದೆ. ಹೆಂಗ್ ಗೊತ್ತಾ, ಫಸ್ಟ್ ನೋಡೋದು, ಹೆದರಿ ಓಡಿದಂಗೆ ಓಡಿಬಿಡೋದು. ಕೆಲವೇ ಕ್ಷಣದಲ್ಲಿ ಒಂದು ಯೂ ಟರ್ನ್ ಹೊಡ್ಕೊಂಡು ಕಿವಿಯನ್ನೆಲ್ಲ ಹಿಂದಕ್ಕೆ ಮಾಡ್ಕೊಂಡು ಬಾಲ ಎತ್ಕೊಂಡು ತಲೆ ಎತ್ತಿಕೊಂಡು ದಾಳಿ ಮಾಡಕ್ ಬರೋದು. ಓಡಿದ್ರೆ ಉಳ್ಕಂದ ಇದ್ರೆ ಅವನ ಬೆನ್ನಲ್ಲಿ ಕೊರೆ ಹೊರಡ್ತದೆ, ಹೊಟ್ಟೆಲಿ ಚುಚ್ಚಿದವು. ಆ ತರ ಈ ಆನೆ. ನಾನು ಆನೆಗಳು ತುಂಬಾ ಸ್ವಭಾವದ ಆನೆಗಳು ನೋಡಿದ್ದೀನಿ. ಈ ಒಂದು 12-14 ವರ್ಷದ್ದು ಒಂದು ಇನ್ನೂ ಮೇಜರ್ ಅಲ್ಲ, ಅದು ಮೆಜಾರಿಟಿಗೆ ಬಂದಿಲ್ಲ. ಆನೆಗಳು 16 ವರ್ಷಕ್ಕೆ ಮೇಜರ್ ಆಗಿಬಿಡ್ತವೆ. ಓಟ್ ಹಾಕ ಪವರ್ ಬರೋದು. ಓಟ್ ಹಾಕೋದಲ್ಲ, ಇನ್ನು ಇದು ಹೈಸ್ಕೂಲ್ ಹುಡುಗ, ಇನ್ನೊಂದು 9ನೇ ಕ್ಲಾಸ್ ಹುಡುಗ ಈ ತರ ಗೆರಿಲ್ಲಾ ವಾರ್ ಮಾಡೋದು ಅಂದ್ರೆ ನಂಗೆ ಆಶ್ಚರ್ಯ ಆಯ್ತು. ಇನ್ನು ಇವನು ಪಳಗಿಸಿದ್ರೆ ಒಳ್ಳೆ ಒಂದು ಆನೆ ಆಗ್ತಿತ್ತು. ಈಗ ಅಲ್ಲಿ ಬಿಟ್ಟು ಇನ್ನು ಮತ್ತೆ ಇನ್ನೊಂದು 2 ತಿಂಗಳಿಗೆ ಇನ್ನು ಯಾರ್ಯಾರನ್ನ ಏನೇನು ಮಾಡುತ್ತಾ ನಮ್ಗೆ ಗೊತ್ತಿಲ್ಲ. ಇಷ್ಟ ಆಯ್ತು. ಬರೀ ಕಾನಹಳ್ಳಿ ಕುಳ್ಳ ಹಿಡಿಯುವ ಆನೆಗೆ 4 ದಿವಸದ ಕಾರ್ಯಾಚರಣೆ ಅಂದ್ರೆ ಒಟ್ಟು. ಹೌದು, ಅವನು ಇಲ್ಲಿ ಕಳೆದೋಗಿದ್ದ ಮಧ್ಯದಲ್ಲಿ. ನಿನ್ನೆ ಒಂದ್ ದಿವಸ ಎಲ್ಲಿ ಅಡಗಿದಾನೆ ಅಂತ ಗೊತ್ತಾಗ್ಲಿಲ್ಲ. ಅಭಿಮನ್ಯುವನ ಗೈರು. ಹೌದು, ಆದ್ರೆ ನಿನ್ನೆ ಒಬ್ಬ ಭಾರಿ ದೊಡ್ಡ ಸಲಗನೆ, ಅದೊಂದು 35-40 ವರ್ಷದ ಒಂದು ಸಲಗ. ನಂತರ ನಮ್ಮ ಏಕಲವ್ಯ ಫೈಟ್ ಮಾಡಿದ ಹೆದರ್ದಲೆ. ಅಂದ್ರೆ ನನಗೆ ಏಕಲವ್ಯ ಇನ್ನು ಮುಂದೆ ಅಭಿಮನ್ಯುನ ಜಾಗ ತುಂಬ್ತಾನೆ. ಅಷ್ಟೇ ಅಲ್ಲ, ಏಕಲವ್ಯನ ಭವಿಷ್ಯನೂ ಚೆನ್ನಾಗಿದೆ. ಎಷ್ಟಾದ್ರೂ ನಾವು ಹಿಡಿದ ಆನೆ ಅಲ್ಲ ಸರ್. ಅದರಲ್ಲೂ ನಮ್ಮ ವೆಂಕಟೇಶಣ್ಣ ಹೊಡೆದಿದ್ದು ಕೊನೆಯ ಆನೆ ಅದು.